ಆ ಚಳಿ ಚಳಿ ತಾಳು ಈ ಚಳಿಯ ನಾಯಿ ಯಾವ್ದುಗಳು ಹುಲಿಗಳು ಬೆತ್ತವಲ್ಲ ಆಚಿಗೆ ಹತ್ತರ ಎದ್ ಬರ್ತವೆ. ಹಾ, ಚಳಿ ಆಯ್ತಾಯ್ತಲ್ಲ ಶಿವ ಪರಮಾತ್ಮ. ಹಾ, ಹಲೋ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಆರ್ ಗುಡ್ ನೈಟ್, ಯಾವ ಟೈಮಲ್ಲಿ ನೋಡ್ತಾ ಇದ್ದೀರಾ ಗೊತ್ತಿಲ್ಲ. ಇವತ್ತಿನ ದಿನ ಚೆನ್ನಾಗಿತ್ತು ಅಥವಾ ಇವತ್ತಿನ ದಿನ ಚೆನ್ನಾಗಿರುತ್ತೆ ಅನ್ಕೊಂಡು ಇವತ್ತಿನ ದಿನ ನಾನ್ ಶುರು ಮಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ವಾ, ಚಳಿ ಗುರು. ಎಷ್ಟಾಯ್ತು ಟೈಮು? 6:45. ನಾನು ಜಾಗಿಂಗ್ ಹೋಗ್ಬೇಕು ಅನ್ಕೊಂಡಿದ್ದೆ. ಈ ಟ್ರಾಫಿಕ್ ನೋಡ್ಬಿಟ್ಟೆ ತಿಕ್ಕ ಮುಂಚೆ ಮನೇಲಿ ಮಲಿಕಳಪ್ಪ ಅನ್ಕೊಂಡೆ. ನಡೀನ. ಬೆಟ್ರ್. ಯಾರು ಎಕ್ಸಸೈಸು? ಯಾರು ವಾಚ್ಮನ್ ಕೈ ತೋರಿಸ್ತಾರಲ್ಲಪ್ಪ ಅಂತ ನಾನು ಹೇಳ್ತಾ ಇದ್ದೀನಿ. ಅಯ್ಯೋ ಶಿವ, ಏನ್ ಚಳಿ ಬೆಳಗಿದೆ ಶಿವ, ಬೆಳಗ್ಗೆ ಬೆಳಿಗ್ಗೆ ಆಯ್ತಾ ಇಲ್ವಲ್ಲೋ? ಬಿರಿಯಾನಿ ಮಗ ಅದ? ಇಲ್ಲ, ವೆಜ್. ಅಂದರೆ ಕಾಪಾಡುತ್ತಂದೆ ಲಾಪರ್ ನನ್ನ ಹಾಕ್ಲೋಗ್ರೆ ಇವು ಬಸ್. ಯಪ್.
ಶಿವ ಶಿವ ಶಂಕರ ಹರ ಅಯ್ಯಪ್ಪಾ ಆಯ್ತಲ್ಲ ಗುರು ಏನ್ ಚಳಿ. ಹೋಯ್. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಹಂಗೆ ಜಾಸ್ತಿ ಮಾತಾಡಕ್ ಆಗ್ತಲ್ಲ ಈ ಚಳಿ ತಲೆ ನೋತಾ ಬಿಟ್ಟಿದ್ದಾನೆ. ಅಯ್ಯೋ, ಯಾವ್ದು ಗುರು ಅದು? ಹೊಸ ಡ್ಯೂಕ್ ನೋಡಿದ್ನಪ್ಪ, ಫುಲ್ ಬ್ಲ್ಯಾಕ್ ವಿತ್ ವೈಟ್ ಮಾರ್ಕಿಂಗ್ಸ್, ಚೆನ್ನಾಗಿತ್ತು. ನಾನು ಒಂಥರ ಅನ್ಕೊಂಡೆ ಸೈಕ್ ಆಗೈತಲ್ಲ ಅಂತ. ಆದ್ರೆ ಏನೇ ಹೇಳಿ ಬಿಡಿ, ಆ ಫಸ್ಟ್ ಕಾಪಿ ಬಿಟ್ರಲ್ಲ, ಆ ಇದ್ರದ್ದು ಏನು ಏನಪ್ಪ ಅದು ಸೂಪರ್ ಡ್ಯೂಕ್ದು ಸಗದಾಗಿತ್ತು ಅದು. ಸೊ ಗೊತ್ತಿಲ್ಲ ಅಂದ್ರೆ ಏನು ಫಸ್ಟ್ ಕಾಪಿ ಆತರ ಏನ್ ಕತೆ ಅಂತ. ಸೂಪರ್ ಡ್ಯೂಕ್ ಬರುತ್ತೆ ಗೊತ್ತಾ, 1290 ಆ ತರದ ಒಂದು ಬರುತ್ತೆ ಸೀರೀಸ್, ಅದು ಸೂಪರ್ ಡ್ಯೂಕ್ ಅಂತಾರೆ. ಆ ತರದ್ದು ಫಸ್ಟ್ ಕಾಪಿ ಬಂದೆ ಈ ಹೊಸ ಜಂತ್ರಿ ಡ್ಯೂಕ್ಗಳು ಏನಿದೆ ನೀವು ನೋಡ್ತಿರಲ್ಲ, ಈ ತರದ್ದು ಅದು ಇದು ಎಲ್ಲ, ಅದೆಲ್ಲ ಹೊಸದು ಈ ವರ್ಷ ಬಂದಿರೋದು, ಅದರದೇ ಫಸ್ಟ್ ಕಾಪಿ ಅದು. ಅದ್ರಲ್ಲೂ 1290 ಎಸ್ 1290 ಏನಿತ್ತಲ್ಲ ಅದು ಇಂಡಿಯಾಲ್ ಬಿಟ್ಟಿರ್ಲಿಲ್ಲ ಇವರು, ಏನೋ ಗೊತ್ತಿಲ್ಲ ಏನ್ ಕತೆ ಅಂತ. ಆದ್ರೆ ಅದು US ಆ ಕಡೆ ಎಲ್ಲ ತುಂಬಾ ಹಿಟ್ ಆಗ್ಲಿಲ್ಲ, ಯಾಕಂದ್ರೆ ಫಸ್ಟ್ ಥಿಂಗ್ ಬಂದು ಅದ್ ಯಾವತ್ತು ಅಲ್ಲಿ ಹೆಂಗ್ ಗೊತ್ತಾ, ಈಗ ನಾನು ಈ ಗಾಡಿಗೆ ಎಷ್ಟು ಕೊಟ್ಟೆ ಗೊತ್ತಾ, 3 ಲಕ್ಷ ಕೊಟ್ಟೆ. ಇದೇ ದುಡ್ಡು ನಾನು ಡಾಲರ್ಸ್ ಅಲ್ಲಿ ಕಟ್ಟಕ್ ರೆಡಿ ಇದ್ದೀನಿ ಅಂದ್ರೆ, ನಾನು ಹೇಳ್ತಾ ಇರೋದು 3 ಲ್ಯಾಕ್ ಸಮ್ ಚೇಂಜ್ ಹತ್ರ, ಅಥವಾ 30,000 ಅಥವಾ 40,000ಗೆ 68 69,000 ಡಾಲರ್ಸ್ ಅಲ್ಲಿ ನಿಮಗೆ H2 ಬಂದ್ಬಿಡತ್ತೆ. ಗೊತ್ತಿಲ್ಲಪ್ಪ ಅದೇನ್ ಕತೆ ಅಂತ. ನಾನು ನೋಡಿದೆ, ಇದೇನಿದು H2 ಬರುತ್ತೆ ಇಲ್ಲಿ. ನಮ್ಮ ಫ್ರೆಂಡ್, ನನಗೊಬ್ಬ ಯೂಟ್ಯೂಬರ್ ನೋಡಿದೆ, ಅವರು ಎಷ್ಟು H2 ಅಂದಾಗ ಸಮಥಿಂಗ್ ಲೈಕ್ 62 67 ಅಂದ್ರು. ಸೊ ನಾನು ಕೇಳ್ಕೊತಾ ಇದ್ದೆ, ಈಗ 1,62,000 ಬರೀ 62,000 ಅದನ್ನ ಹೇಳು ಫಸ್ಟ್ ಅಂತ. ಬಟ್ ಅವನೇನು ಹೇಳಲಿಲ್ಲ. ಸೊ ನಾನು ಅದಕ್ಕೆ ಅನ್ಕೊಂಡೆ, ಅಷ್ಟು ದುಡ್ಡು ಕೊಟ್ಟಕ್ ರೆಡಿ ಇರೋನು ಯಾಕೆ 1290 ತಗೊಂತಾನೆ. ಈಗ ಅದೇ ನೀನು H2 M1000 ಸ್ಪೋರ್ಟ್ಸ್ ಬೈಕ್ ಸ್ಯಾವೇಜ್ ಆಗಿ ಲುಕ್ಸ್ ಇರೋಂಥದ್ದು ತಗೊಳಕ್ಕೆ ಯಾರು ಹೋಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಹಿಟ್ ಆಗ್ಲಿಲ್ಲ ಅದು. ಹಿಟ್ ಅಂದ್ರೆ ಯಾರು ಅಷ್ಟೊಂದು ಮೂಸ್ಲಿಲ್ಲ ಅದನ್ನ. ಇವ್ರದೇನೆ ಒಂದು ಸ್ಪೋರ್ಟ್ಸ್ ವರ್ಷನ್ ಇತ್ತು, ರಾ ಬೀಫ್ ಇರೋದು, ಒಂದು RC ಏನೋ ಬರೋದು, RC 390 ತರದೇನೆ, ಬಟ್ ಲೈಕ್ ತರ ಅಂದ್ರೆ ಇದಲ್ಲ CC ಅಲ್ಲ, ಲೈಕ್ ಡಿಸೈನ್ ಆ ತರ ಸ್ವಲ್ಪ ಸಿಂಕ್ ಆಗೋ ತರ. ಅದ್ರದ್ದು ಮುಂಚೆನೆ 2013 ಬಿಟ್ಟಿದ್ರು, ಅದು ಸ್ವಲ್ಪ ಜನ ತಗೊಂಡ್ರು ಅಂತ ಗೊತ್ತಾಯ್ತು. ಅಷ್ಟ್ ಬಿಟ್ರೆ 1290 ಎಲ್ಲ ಯಾರು ಎಡಗೈಯಲ್ಲೂ ಮೂಸ್ ನೋಡ್ಲಿಲ್ಲ ಅಂತ ಮಾತಿದೆ. ಅದಕ್ಕೆ ಅವ್ರೇನ್ ಮಾಡಿದ್ರು, ಅಲ್ಲಾಗ್ಲಿಲ್ವಲ್ಲ, ಇಲ್ಲ ನಮ್ ದೇಶದಲ್ಲಿ ಹೆಂಗಿದ್ರು ಅದನ್ನ ಏನಂತಾರ ಅದಕ್ಕೆ, ಎಡಗಾಲಲ್ಲಿ ಹುಟ್ಟಿದ್ದನ್ನ ಬಲಗಾಲಲ್ಲಿ ತೆಗಿಬೇಡ್ರಿ ಅಂತ. ಹಂಗೆ ಚೆನ್ನಾಗಿರ್ದಲ್ಲ ಇದಿನ ಪ್ರಾಡಕ್ಟ್ ತಗೊಂಬಂದು ಇಂಡಿಯಲ್ಲಿ ಬಿಟ್ರೆ ಅಫ್ಕೋರ್ಸ್ ಹಿಟ್ ಆಗುತ್ತೆ ಅಂತ. ಅಪ್ಡೇಟೆಡ್ ವರ್ಷನ್ ಆಫ್ ಆಫ್ರಿಕಾ ನಮ್ ದೇಶ ಅಂತ ಆ ತರ ಇಲ್ಲಿ ಕರ್ಕೊಂಬಂದ್ ಬಿಟ್ರು. ಬಿಟ್ಟಿದ್ದಕ್ಕೆ ಅವರು ಇದ್ ಮಾಡಿದ್ರು, ಏನು ಬೇಬಿ ಏನ್ ಮಾಡ್ತಿದ್ಯೋ, ಏನ್ ಮಾಡ್ತೀರ ಬಾಸ್, ಹಿಂಗ್ ಹೋಗ್ಬೇಕಾಗಿರೋದು. ನೀನ್ ಅಟ್ಯಾಚ್ ಆಗೋನಂಗ್ ಬರ್ತಾರ ನಾನು ಕೋಸಡಿಗೆ ಮಕ ಬೇರೆ ನೋಡ್ತಾನ, ಮಿಡ್ರಿ ಕೊಡ್ತಾವನು.
6:50. ನಾನು ಹೇಳ್ತಿದ್ದೆ ಮರ್ತೋಯ್ತು. ಹಾ, ಈತ ಅಲ್ಲಿ ಹಿಟ್ಟಾಗಿರ್ಲಿಲ್ವಲ್ಲ, ಅದನ್ನ ತಗೊಂಬಂದ್ ಇಲ್ಲಿ ಬಿಟ್ರು. ಇಲ್ಲಿರೋ ನಮ್ ಜನ ಸ್ವಲ್ಪ ಯಾರು ಈಗ ಸ್ಟೇಟ್ಸ್ ತಗೊಂಡ್ರೆ ತುಂಬಾ ಚೆನ್ನಾಗಿರೋ ಬೇರೆ ಬೇರೆ ಸ್ಟೇಟ್ಸ್ ಅವರೆಲ್ಲ ತಗೊಂಡ್ರು. ಕರ್ನಾಟಕದಲ್ಲಿ ಯಾರ ಹತ್ರನೂ ಇರ್ಲಿಲ್ಲ ಅದು, ನನ್ಗೆ ಗೊತ್ತಿರಂಗೆ. ಖತರ್ನಾಕ್ಗಳು ಈ ಡ್ರೈವರ್ಗಳು, ಟ್ಯಾಕ್ಸಿ ಓಡಿಸೋವು. ತಲೆ ಕೆಡಿಸ್ಬಿಡ್ತಾವ ಒಂದ್ ಸೆಕೆಂಡಿಗೆ. ಅಪ್ಪ ಏನಪ್ಪ ಹಿಂಗ್ ಓಡಿಸ್ತಾರೆ ಅಂತ. ಸೊ ಅಷ್ಟೇ ವಿಚಾರ ಅದ್ರದ್ದು. ಫಸ್ಟ್ ಥರ್ಡ್ ಜನ್ ಅಲ್ಲಿ ಬಿಟ್ಟಾಗ ಸೈಕ್ ಆಗಿತ್ತು ಅಂತ ನಂಗೆ ಅದ್ರದ್ದು ಫೀಲಿಂಗ್ ಅನ್ನಿಸ್ತು. ನಮ್ ಕಾಲೇಜಲ್ಲಿ 2-3 ಜನದ ಹತ್ರ ಇದ್ದಾರೆ. ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ್ದೆ ಬೇರೆ ಬೇರೆ ಗಾಡಿಗಳ್ದು ರಿವ್ಯೂ ಹಾಕ್ತೀನಿ, ಯಾಕಂದ್ರೆ ನಮ್ಮ ಕಾಲೇಜು ಪಾರ್ಕಿಂಗ್ ಲಾಟ್ ನೀವು ನಂಗೆ ತೋರಿಸಿದ್ನಲ್ಲ ಅವತ್ತಿನ ದಿವಸ. ದೇರ್ ಇಸ್ ಅ ಲಾಟ್ ಆಫ್ ಬೈಕ್ ದೇರ್ ಅಂತ. ಎಷ್ಟೊಂದ್ ಜನದ ಹತ್ರ ಸೈಕ್ ಆಗಿರೋ ಬೈಕ್ಗಳಿದೆ. ನಿಮ್ಗೂ ನೋಡ್ಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾನು ತುಂಬಾ ದಿವಸದಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಏನ್ ವಿಚಾರ ಅಂತ ಗೊತ್ತಾಗ್ಲಿಲ್ಲ. ನಾನು ಕೆಲವೊಂದು ವಿಡಿಯೋಸ್ಗಳು ಮುಂಚೆ ಅಂತೂ ಸ್ಟಾರ್ಟ್ ಮಾಡಿದಾಗಂತೂ ನನ್ನ ಚಾನಲ್ ಲಿಟ್ರಲ್ ಆಗಿ ನಂಬ್ತಿರೋ ಬಿಡ್ತಿರೋ ಶೀಟ್ ಲೋಡ್ ಆಫ್ ವ್ಯೂಸ್ ಬರೋದು. ನಂಗೆ ಯಾರು ಎಲ್ಲಿಂದ ನೋಡ್ತಿದಾರೆ ಏನ್ ಕತೆ ಗೊತ್ತಿರ್ಲಿಲ್ಲ, ಬಟ್ ಸುಮ್ನೆ ಜನ ನೋಡ್ತಿದಾರೆ ಅನ್ನೋದಂತೂ ಗೊತ್ತಾಗೋದು. ಈಗಂತೂ ಎಲ್ಲ ಇದ್ ಮಾಡ್ಬಿಟ್ಟವ್ರೆ, ಏನಾಯ್ತಾ ಗೊತ್ತಿಲ್ಲ. ಸ್ವಲ್ಪ ದಿವಸ ನಾನು ಮನೆ ಶೂಟಿಂಗ್ ಅಲ್ಲಿ ಬ್ರೇಕ್ ತಗೊಂಡಿದ್ದಕ್ಕೆ ಹಂಗಾಯ್ತೇನೋ. ಬಟ್ ಇರ್ಲಿ, ಬಟ್ ರೆಗ್ಯುಲರ್ ಆಗಿ ಹಾಕೋ ಜವಾಬ್ದಾರಿ ನಂದು, ನಾನು ಹಾಕ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಏನಾದ್ರು ಹೊಸ ತರ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಹಾಕೋಣ. ಏನ್ ತಲೆ ಬಿಸಿ ಇಲ್ಲ. ಸಿ ಯು ಗೈಸ್ ಇನ್ ನೆಕ್ಸ್ಟ್ ಒನ್. ಬಾಯ್.